ದಕ್ಷಿಣ ಭಾರತದಲ್ಲಿ ಈ ಫೆಂಗಲ್ ಚಂಡಮಾರುತ ಉಗ್ರಾವತಾರವನ್ನು ತಾಳಿದೆ. ಅದರಲ್ಲೂ ರಾಜ್ಯದ ಮೇಲೂ ಕೂಡ ಈ ಸೈಕ್ಲೋನ್ನ ಎಫೆಕ್ಟ್ ತಡ್ತಾ ಇದೆ. ಪ್ರಮುಖವಾಗಿ ರಾಜ್ಯದ ಯಾವ್ಯಾವ ಭಾಗದಲ್ಲಿ ಈ ಸೈಕ್ಲೋನ್ನ ಪರಿಣಾಮ ಬೀರಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ದಕ್ಷಿಣ ಕನ್ನಡ ಜಿಲ್ಲೆಯ ಅದ್ಯಪಾಡಿಯ ಈ ಘಟನೆ ನಡೆದಿರುವಂತಹದ್ದು. ಬಜಪೆ ಅದ್ಯಪಾಡಿಯ ಸಂಪರ್ಕ ಕಡಿತವಾಗಿರುವಂಥದ್ದು. ಮಂಗಳೂರು ಏರ್ಪೋರ್ಟ್ ಭಾಗದಿಂದ ಹರಿದು ಬರ್ತಾ ಇದೆ ಮಣ್ಣು ಮಿಶ್ರಿತ ನೀರು. ರಸ್ತೆ ಬದಿಯಲ್ಲಿದ್ದಂತಹ ವಿದ್ಯುತ್ ಕಂಬಗಳು ಧರಾಶಾಹಿಯಾಗಿದೆ. ಇದು ಮಂಗಳೂರು ಭಾಗದಲ್ಲಿ ಮಳೆ ಸೃಷ್ಟಿಸ್ತಾ ಇರುವಂತಹ ಅವಾಂತರ. ಈ ಮೂಲಕ ರಾಜ್ಯಕ್ಕೂ ಕೂಡ ಫೆಂಗಲ್ ಸೈಕ್ಲೋನ್ನ ಎಫೆಕ್ಟ್ ತಡ್ತಾ ಇದೆ. ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಅದ್ಯಪಾಡಿಯಲ್ಲಿ ಭೂಕುಸಿತ ಉಂಟಾಗಿ ವಾಹನ ಸವಾರರು ಪರದಾಡಬೇಕಾದಂತಹ ಪರಿಸ್ಥಿತಿ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಮಂಗಳೂರು ಏರ್ಪೋರ್ಟ್ ಭಾಗದಿಂದ ಅಪಾರ ಪ್ರಮಾಣದ ಮಣ್ಣು ಮಿಶ್ರಿತ ಕೆಸರು ಮಿಶ್ರಿತ ನೀರು ಹರಿದು ಬರ್ತಾ ಇದೆ. ಅದರ ಪರಿಣಾಮ ಪರಿಸ್ಥಿತಿ ಹೀಗಾಗಿರುವಂಥದ್ದು. ರಸ್ತೆ ಬದಿಯಲ್ಲಿದ್ದಂತಹ ವಿದ್ಯುತ್ ಕಂಬಗಳು ಕೂಡ ಈಗ ಧರಾಶಾಹಿಯಾಗಿರುವಂತಹ ಘಟನೆ ನಡೆದಿದೆ. ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಈ ಗುಡ್ಡ ಕುಸಿತ ಆಗಿದೆ. ಗುಡ್ಡದಿಂದ ಅಪಾರ ಪ್ರಮಾಣದ ಕೆಸರು ಮಿಶ್ರಿತ ನೀರು ಈಗ ರಸ್ತೆಯ ಮೇಲೆ ಬಂದು ಬಿದ್ದಿರುವಂಥದ್ದು. ಅದರ ಪರಿಣಾಮ ವಾಹನಗಳು ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗುವುದಕ್ಕೆ ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎರಡು ವಿಜುವಲ್ಸ್ ಅನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಒಂದು, ಗುಡ್ಡದ ಮೇಲ್ಭಾಗದಿಂದ ಮಣ್ಣು ಯಾವ ರೀತಿ ಬಂದಿದೆ, ಅಲ್ಲಿಯ ಸ್ಥಳೀಯರು ಹೇಗೆ ಪರಿಸ್ಥಿತಿಯನ್ನು ನಿಭಾಯಿಸ್ತಿದ್ದಾರೆ ಅನ್ನೋದು. ಮತ್ತೊಂದು ಕಡೆ ವಾಹನ ಸವಾರರ ಪರಿಸ್ಥಿತಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ನದಿ ಸಮುದ್ರ ತೀರಕ್ಕೆ ಯಾರೂ ಕೂಡ ತೆರಳಬಾರದು ಅಂತ ಹೇಳಿ ಜಿಲ್ಲಾಡಳಿತ ಸೂಚನೆ ಪಾಸ್ ಮಾಡಿದೆ. ಡಿಸೆಂಬರ್ 6ರವರೆಗೂ ಕೂಡ ಸಮುದ್ರದಲ್ಲಿ ಮೀನುಗಾರಿಕೆಗೆ ಸ್ಥಗಿತ ಹೇರಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿ ಮಳೆ ಅಬ್ಬರ ಮತ್ತು ಅವಾಂತರಗಳು ಮುಂದುವರೆದಿರುವಂಥದ್ದು. ಯಾವುದೇ ಕಾರಣಕ್ಕೂ ಸಮುದ್ರ ತೀರಕ್ಕೆ ಆಳ ಮೀನುಗಾರಿಕೆಗೆ ಹೋಗಬಾರದು ಅಂಥೇಳಿ ಈಗಾಗಲೇ ಜಿಲ್ಲಾಡಳಿತ ಮೀನುಗಾರರಲ್ಲೂ ಕೂಡ ಸೂಚನೆಯನ್ನು ಪಾಸ್ ಮಾಡಿರುವಂಥದ್ದು. ಈ ಮೂಲಕ ರಾಜ್ಯಕ್ಕೂ ಕೂಡ ಫೆಂಗಲ್ ಸೈಕ್ಲೋನ್ನ ಎಫೆಕ್ಟ್ ತಟ್ಟಿದೆ. ಫೆಂಗಲ್ ಚಂಡಮಾರುತದ ಎಫೆಕ್ಟಿನಿಂದಾಗಿ ರಾಜ್ಯದ ಕರಾವಳಿಯ ಮಂಗಳೂರಿನಲ್ಲಿ ಸಾಕಷ್ಟು ಪ್ರಮಾಣದ ಮಳೆ ಆಗಿದೆ. ಹೀಗಾಗಿ ಕೆಲವೊಂದು ಕಡೆಗಳಲ್ಲಿ ಅವಾಂತರಗಳು ಸೃಷ್ಟಿಯಾಗಿದೆ. ಕೆಲವೊಂದು ರಸ್ತೆಯ ಮೇಲೆ ನೀರು ಬಂದಿರುವಂಥದ್ದು ಸೇರಿದಂತೆ ಕೆಲವು ಕಡೆಗಳಲ್ಲಿ ಗುಡ್ಡ ಕುಸಿತ ಕೆಲವೊಂದು ದೃಶ್ಯಗಳು ಬೆಳಕಿಗೆ ಬಂದಿದೆ. ನಾವು ಗಮನಿಸಬಹುದು, ಮಂಗಳೂರಿನ ಬಜಿಪೆ ಸಮೀಪದ ಅದ್ಯಪಾಡಿ ಬಜಿಪೆಯನ್ನು ಸಂಪರ್ಕಿಸುವಂಥ ಒಂದು ರಸ್ತೆ ಏನಿದೆ, ಈ ರಸ್ತೆಗೆ ಮೇಲ್ಭಾಗದಲ್ಲಿದ್ದಂಥ ಗುಡ್ಡ ಕುಸಿದು ಸಾಕಷ್ಟು ಹಾನಿಯಾಗಿದೆ. ಈ ರಸ್ತೆ ಏನಿದೆ, ಇದು ಮೇಲ್ಭಾಗದಲ್ಲಿ ಮಂಗಳೂರು ವಿಮಾನ ನಿಲ್ದಾಣ ಇರುವಂಥದ್ದು. ಆ ವಿಮಾನ ನಿಲ್ದಾಣ ಇರುವಂಥ ಗುಡ್ಡದ ಭಾಗದಿಂದ ಕೆಳಗೆ ಮಣ್ಣು ಕುಸಿದು ಬಿದ್ದಿದೆ. ಏಕಾಏಕಿಯಾಗಿ ಸುರಿದಿರುವಂಥ ಮಳೆಗೆ ಸಾಕಷ್ಟು ಪ್ರಮಾಣದಲ್ಲಿ ಮಣ್ಣು ಕೊಚ್ಚಿಕೊಂಡು ಬಂದಿತ್ತು. ಹೀಗಾಗಿ ಮೇಲಿನಿಂದ ಕೆಳಗಿನ ಭಾಗಕ್ಕೆ ರಸ್ತೆಗೆ ಸಂಪೂರ್ಣವಾಗಿ ಮಣ್ಣು ಬಿದ್ದಿರುವಂಥದ್ದು. ಹಾಗಾಗಿ ಅದರ ಸಮೀಪದಲ್ಲಿದ್ದಂಥ ವಿದ್ಯುತ್ ಕಂಬ ಆಗಿರ್ಬೋದು, ವಿದ್ಯುತ್ ಕಂಬವು ಕೆಳಗೆ ಬಿದ್ದಿರುವಂಥದ್ದು. ಹಾಗಾಗಿ ವಿದ್ಯುತ್ ಕಂಬದ ವಯರ್ಗಳು ರಸ್ತೆ ಮೇಲೆ ಇದೆ. ಸಂಪೂರ್ಣವಾಗಿ ಈ ರಸ್ತೆಯನ್ನು ಈಗ ಸಂಚಾರಕ್ಕೆ ನಿಷೇಧವನ್ನು ಹೇರಲಾಗಿದೆ. ಹೀಗಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ವಾಹನಗಳ ಓಡಾಟ ಇಲ್ಲ. ಇದು ಪ್ರಮುಖ ರಸ್ತೆ. ಬಜ್ಪೆಯಿಂದ ಅದ್ಯಪಾಡಿ ಅನ್ನುವಂಥ ಊರಿಗೆ ಹೋಗುವಂಥ ಜನರಿಗೆ ಬಸ್ಸುಗಳು ಹೋಗುವಂಥ ಅಥವಾ ಎಲ್ಲ ವಾಹನಗಳು ಹೋಗುವಂಥ ಒಂದು ಪ್ರಮುಖ ರಸ್ತೆ. ಈಗ ಸಂಪೂರ್ಣವಾಗಿ ಈ ರಸ್ತೆಯಲ್ಲಿ ಈ ರೀತಿಯಾಗಿ ಮಣ್ಣು ಕುಸಿದು ಬಿದ್ದು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಇದನ್ನು ತೆರವು ಮಾಡುವಂಥ ಕೆಲಸಗಳು ಆರಂಭಗೊಂಡಿದೆ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣು ಮೇಲ್ಭಾಗದಿಂದ ಬಿದ್ದಿರೋದ್ರಿಂದ ಸಾಕಷ್ಟು ಹಾನಿಯಾಗಿದೆ. ಈ ಮೇಲ್ಭಾಗದಲ್ಲಿ ವಿಮಾನ ನಿಲ್ದಾಣ ಇರುವಂಥದ್ದು. ಜೊತೆಗೆ ಇಲ್ಲಿನ ವಿದ್ಯುತ್ ಕಂಬಗಳನ್ನು ಗಮನಿಸಬಹುದು. ಈ ಊರಿಗೆ ಸಂಪರ್ಕ ಮಾಡುವಂಥ ವಿದ್ಯುತ್ ಕಂಬಗಳು ಈ ಭಾಗದಲ್ಲಿರುವಂಥದ್ದು. ಇದು ಸಂಪೂರ್ಣವಾಗಿ ಈ ವಿದ್ಯುತ್ ಕಂಬ ಏನಿದೆ, ಇದು ಸಂಪೂರ್ಣವಾಗಿ ಬೀಳುವ ಸ್ಥಿತಿಯಲ್ಲಿದೆ. ಅದರ ವೈರ್ಗಳೆಲ್ಲವೂ ಕೆಳಗೆ ಬಿದ್ದಿದೆ. ಹಾಗಾಗಿ ಕೆಳಗಿನ ಭಾಗದಲ್ಲೂ ಮನೆ ಇರುವಂಥದ್ದು. ಮೇಲ್ಭಾಗದಿಂದ ಏನು ಮಣ್ಣು ಮತ್ತು ನೀರು ಒಟ್ಟಿಗೆ ಹೋಗಿರುವಂಥ ಕಾರಣಕ್ಕಾಗಿ ಇಲ್ಲಿ ಸಾಕಷ್ಟು ಹಾನಿಯಾಗಿದೆ. ಕೆಳಗಿನ ಭಾಗದಲ್ಲಿ ಸಾಕಷ್ಟು ಮನೆಗಳಿದೆ, ಅವರಿಗೂ ಆತಂಕ ಎದುರಾಗಿದೆ. ಮೇಲ್ಭಾಗದಲ್ಲಿ ವಿಮಾನ ನಿಲ್ದಾಣದ ಭಾಗ ಏನಿದೆ, ಆ ಭಾಗದಲ್ಲಿ ಹೆಚ್ಚಿನ ನೀರು ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ತೊಂದರೆ ಆಗುತ್ತೆ. ನಿನ್ನೆ ರಾತ್ರಿ ಹೆಚ್ಚಿನ ಮಳೆ ಆಗಿರೋದರಿಂದ ಹೆಚ್ಚಿನ ನೀರು ಬಂದಂಥ ಕಾರಣಕ್ಕಾಗಿ ಈ ಭಾಗದಲ್ಲಿ ಸಂಪೂರ್ಣವಾಗಿ ಈ ರೀತಿಯಾದಂಥ ಹಾನಿಯಾಗಿದೆ. ಮತ್ತು ಜಿಟಿ ಮಳೆ ಇವತ್ತು ಮುಂದುವರೆದಿದೆ. ಹಾಗಾಗಿ ಈಗಾಗಲೇ ಈ ಒಂದು ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಆದರೆ ಮೇಲ್ಭಾಗದಲ್ಲಿ ಮತ್ತೆ ಮಳೆ ಆದರೆ ಮತ್ತಷ್ಟು ಆತಂಕ ಎದುರಾಗುವಂಥ ಸಾಧ್ಯತೆ ಇದೆ. ಮೇಲ್ಭಾಗದಿಂದ ಮತ್ತೆ ನೀರು ಬರುವಂಥ ಆತಂಕ ಇದೆ. ಹೀಗಾಗಿ ಸದ್ಯದ ಮಟ್ಟಿಗೆ ಸಂಪೂರ್ಣವಾಗಿ ರಸ್ತೆಯನ್ನು ಸ್ಥಗಿತಗೊಳಿಸಿ ತೆರವು ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿದೆ. ಕ್ಯಾಮ್ರಾಮ್ಯಾನ್ ನಿಶಾಂತ್ ಜೊತೆ ಸುಖಪಾಲ್ ಪಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.